ಬಿಹಾರದಲ್ಲಿ ಹೊಸ ವಂಶ ರಾಜಕಾರಣ. ನಿತೀಶ್ ನಂತರ ಜೆಡಿಯು ನಾಯಕತ್ವ ನಿಶಾಂತ್ ಕೈಗೆ. ನಮಸ್ಕಾರ, ದಿನ.comಗೆ ಸ್ವಾಗತ. ನಾನು ಸಪನ. ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ 20 ವರ್ಷಗಳ ಆಡಳಿತ ಯುಗ ಅಂತ್ಯ ಕಂಡಿದೆ. ನಿತೀಶ್ ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಜೆಪಿ ನಿತೀಶ್ ಅವರನ್ನ ರಾಜ್ಯಸಭೆಗೆ ಕಳಿಸೋ ಮೂಲಕ ಬಿಹಾರ ರಾಜ್ಯ ಆಡಳಿತ ಮತ್ತು ರಾಜಕಾರಣದಿಂದ ಅವರನ್ನ ಹೊರದಬ್ಬಿದೆ. ಇದೀಗ ಬಿಹಾರದಲ್ಲಿ ಜೆಡಿಯು ಭವಿಷ್ಯ ಏನು ಅನ್ನೋ ಪ್ರಶ್ನೆ ಬಿಹಾರಿಗರಲ್ಲಿ ಕಾಡ್ತಾ ಇದೆ. ಇದಕ್ಕೆ ಉತ್ತರವಾಗಿ ನಿತೀಶ್ ಪುತ್ರ ನಿಶಾಂತ್ ಕುಮಾರ್ ಅವರನ್ನ ರಾಜಕಾರಣಕ್ಕೆ ಕರೆತರೋ ಕಸರತ್ತುಗಳು ಕೂಡ ನಡೀತಾ ಇದೆ. ಬಿಹಾರದಲ್ಲಿ ಮತ್ತೊಂದು ವಂಶ ರಾಜಕಾರಣ ತಲೆ ಎತ್ತುತ್ತಾ ಇದೆ. ಇಷ್ಟು ವರ್ಷ ರಾಜಕೀಯದಿಂದ ದೂರ ಇದ್ದ ತಮ್ಮ 50 ವರ್ಷದ ಮಗನನ್ನ ರಾಜಕೀಯ ಮುನ್ನೆಲೆಗೆ ತರೋ ಧಾವಂತದಲ್ಲಿ ನಿತೀಶ್ ಕುಮಾರ್ ಅವರಿದ್ದಾರೆ. ಮಗನ ರಾಜಕೀಯ ಪ್ರವೇಶಕ್ಕೆ ನಿತೀಶ್ ಕುಮಾರ್ ಅವರು ತಮ್ಮ ಒಪ್ಪಿಗೆಯನ್ನು ಕೂಡ ನೀಡಿದ್ದಾರೆ. 50 ವರ್ಷದ ಪುತ್ರ ನಿಶಾಂತ್ ಕುಮಾರ್ ಅವರು ತಮ್ಮ ತಂದೆ ಕಟ್ಟಿ ಬೆಳೆಸಿದ 20 ವರ್ಷಗಳಿಂದ ಅಧಿಕಾರದಲ್ಲಿ ಮುನ್ನಡೆಸಿರೋ ಜೆಡಿಯುಗೆ ಮಹತ್ವದ ತಿರುವನ್ನ ಕೊಡ್ತಾರಾ, ಶಕ್ತಿಯನ್ನ ತುಂಬುತ್ತಾರಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ನಿತೀಶ್ ಕುಮಾರ್ ಅವರು ಮೂಲತಃ ಬಿಹಾರದ ಭಕ್ತಿಯಾರ್ಪುರದವರು. ಅವರ ಸಹೋದರ ಸೇರಿದಂತೆ ಅವರ ಕುಟುಂಬ ಇನ್ನೂ ಕೂಡ ಭಕ್ತಿಯಾರ್ಪುರದಲ್ಲಿ ವಾಸ ಮಾಡ್ತಾ ಇದೆ. 1975ರ ಜುಲೈ 20ರಂದು ಜನಿಸಿರೋ ನಿಶಾಂತ್ ಕುಮಾರ್ ಅವರು ನಿತೀಶ್ ಕುಮಾರ್ ಅವರ ಏಕೈಕ ಪುತ್ರ. ಅವಿವಾಹಿತರಾಗಿರೋ ನಿಶಾಂತ್ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವನ್ನ ಹೊಂದಿರೋರು. ಅಪರೂಪಕ್ಕೊಮ್ಮೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋ ಇವರು ಈವರೆಗೂ ರಾಜಕೀಯದಿಂದಾನೂ ತಮ್ಮ ತಂದೆ ಜೆಡಿಯುನಿಂದಾನೂ ದೂರನೇ ಉಳಿದಿದ್ರು. ಭಾರತೀಯ ರಾಜಕಾರಣದಲ್ಲಿ ವಂಶ ರಾಜಕಾರಣ ಮುಂದುವರೆದೇ ಬಂದಿದೆ. ಪಕ್ಷದಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ತಮ್ಮ ಮಕ್ಕಳು ಸೇರಿದಂತೆ ಕುಟುಂಬದವರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಬೆಳೆಸಿದ್ದೂ ಇದೆ. ಆದರೆ ಅಂತಹ ಅನೇಕ ರಾಜಕೀಯ ಉತ್ತರಾಧಿಕಾರಿಗಳಿಗಿಂತ ಭಿನ್ನವಾಗಿ ನಿಶಾಂತ್ ಅವರು ಬೆಳೆದು ಬಂದಿದ್ದಾರೆ. ಅವರು ತಮ್ಮ ಜೀವನದ ಬಹುಪಾಲು ಸಮಯವನ್ನ ರಾಜಕೀಯ ಮತ್ತು ಪ್ರಚಾರದಿಂದ ದೂರ ಇಟ್ಟಿದ್ದಾರೆ. ನಿಶಾಂತ್ ಕುಮಾರ್ ವಿವಿಧ ನಗರಗಳಲ್ಲಿ ಶಿಕ್ಷಣವನ್ನ ಪಡೆದಿದ್ದಾರೆ. ಪಾಟ್ನಾದ ಸೆಂಟ್ ಕರೆನ್ಸ್ ಶಾಲೆಯಲ್ಲಿ ಮತ್ತು ನಂತರ ಮಸೂರಿಯ ಮಾನವ ಭಾರತಿ ಇಂಡಿಯಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡಿದ್ದಾರೆ. ನಿಶಾಂತ್ ಕುಮಾರ್ ಬಿಐಟಿ ಮೆಸ್ರಾದಿಂದ ಪದವಿಯನ್ನ ಪಡೆದು ಸಾಫ್ಟ್ವೇರ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನ ಪಡೆದಿದ್ದಾರೆ. ನಿತೀಶ್ ಕುಮಾರ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿದ್ದಾರೆ. ರಾಂಚಿಯ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಶಿಕ್ಷಣವನ್ನ ಪಡೆದಿರೋ ನಿಶಾಂತ್ ರಾಜಕೀಯ ಜೀವನ ಬೇಡ ಅಂತ ದೂರ ಉಳಿದಿದ್ರು. ಶಾಂತ ಸ್ವಭಾವಿಯೂ ಆಗಿರೋ ನಿಶಾಂತ್ ಆಧ್ಯಾತ್ಮಿಕತೆ ಮೇಲೆ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರು ಅಂತ ಅವರ ಕುಟುಂಬದ ಆಪ್ತ ಮೂಲಗಳು ಹೇಳ್ತವೆ. ನಿಶಾಂತ್ ಅವರನ್ನ ಶಿಕ್ಷಿತ, ಬುದ್ಧಿವಂತ ಮತ್ತು ಸ್ಥಿರ ಮನಸ್ಸಿನವರು ಅಂತ ಜೆಡಿಯು ನಾಯಕರು ಬಣ್ಣಿಸ್ತಾರೆ. ನಿಶಾಂತ್ ಕುಮಾರ್ ಅವರು ಜನಮನದಿಂದ ದೂರ ಇದ್ದಾರೆ. ಅವರ ಒಟ್ಟು ಆಸ್ತಿ 3.5 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಇದರಲ್ಲಿ ಚರಾಸ್ತಿ ಸುಮಾರು 1.98 ಕೋಟಿ ಮೌಲ್ಯದ್ದಾಗಿದೆ. ಅವರ ಹೆಚ್ಚಿನ ಸಂಪತ್ತು ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿದ್ದ ಅವರ ತಾಯಿ ಮಂಜು ಸಿನ್ಹಾ ಅವರಿಂದ ಆನುವಂಶಿಕವಾಗಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮಂಜು ಸಿನ್ಹಾ ಅವರು 2007ರಲ್ಲಿ ನಿಧನರಾದರು. ನಿತೀಶ್ ಕುಮಾರ್ ಅವರು ನಳಂದ ಜಿಲ್ಲೆಯ ಕಲ್ಯಾಣ ಬೀಘಾ ಗ್ರಾಮದಲ್ಲಿ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ. ಇದು ಕೂಡ ಆನುವಂಶಿಕವಾಗಿ ಬಂದಿದೆ. ಕಲ್ಯಾಣ ಬೀಘಾದಲ್ಲಿ ಕೃಷಿಯೇತರ ಭೂಮಿಯನ್ನ ಸಹ ಹೊಂದಿದ್ದಾರೆ. ಅವರು ಭಕ್ತಿಯಾರ್ಪುರದ ಹಕಿಕತ್ಪುರ ಪ್ರದೇಶದಲ್ಲಿ ಪೂರ್ವಜರ ಮನೆ ಮತ್ತು ಭೂಮಿಯನ್ನ ಸಹ ಹೊಂದಿದ್ದಾರೆ. ಅವರು ಪಾಟ್ನಾದ ಕಂಕರ್ಬಾರ್ಗ್ನಲ್ಲಿ ಒಂದು ಜಮೀನನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಶಾಂತ್ ಕುಮಾರ್ ಇನ್ನೂ ಮದುವೆ ಆಗಿಲ್ಲ ಅನ್ನೋದನ್ನ ಗಮನಿಸಬೇಕು. ಅವರು ಪಾಟ್ನಾದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದನ್ನ ಅವರು ಆದಷ್ಟು ತಪ್ಪಿಸ್ತಾರೆ. ಇಲ್ಲಿವರೆಗೂ ಯಾವುದೇ ರಾಜಕೀಯ ಹುದ್ದೆ ಅಥವಾ ಚುನಾವಣೆಯಲ್ಲಿ ಅವರು ಭಾಗವಹಿಸಿಲ್ಲ. ನಿತೀಶ್ ಕುಮಾರ್ ಅವರು ಸುದೀರ್ಘ ಆಡಳಿತವನ್ನ ನಡೆಸಿದ್ರು. ನಿತೀಶ್ ಅವರು ತಮ್ಮ ಪುತ್ರ ರಾಜಕೀಯವಾಗಿ ಬೆಳಿಬೇಕು ಅಂತ ಬಯಸಿರಲಿಲ್ಲ. ನಿತೀಶ್ ಮತ್ತು ನಿಶಾಂತ್ ಕುಟುಂಬ ಆಧಾರಿತ ರಾಜಕಾರಣದಿಂದ ದೂರ ಇದ್ರು ಅಂತ ಅವರ ಆಪ್ತರು ಹೇಳ್ತಾರೆ. ಆದರೂ ನಿಶಾಂತ್ ಅವರು ರಾಜಕೀಯಕ್ಕೆ ಬರಬೇಕು, ಪಕ್ಷಕ್ಕೆ ನಾಯಕತ್ವವನ್ನ ನೀಡಬೇಕು, ಪಕ್ಷವನ್ನ ಮುನ್ನಡೆಸಬೇಕು ಅಂತ ಜೆಡಿಯು ಒಳಗೆ ಆಂತರಿಕ ಬೇಡಿಕೆಯನ್ನ ಹೆಚ್ಚಳ ಮಾಡಿತು. ರಾಜಕೀಯದಿಂದ ದೂರ ಇರೋ ಅವರ ನಿಲುವನ್ನ ಬದಲಿಸುವಂತೆ ಒತ್ತಾಯಿಸಲಾಗಿತ್ತು ಅಂತ ವರದಿಗಳು ಹೇಳ್ತವೆ. ಇದೆಲ್ಲದರ ನಡುವೆ ಕಳೆದ ವರ್ಷ ಬಿಹಾರ ವಿಧಾನಸಭಾ ಚುನಾವಣೆಗೆ ಸ್ವಲ್ಪ ಮೊದಲು ನಿಶಾಂತ್ ಕುಮಾರ್ ಅವರು ಇದ್ದಕ್ಕಿದ್ದಂತೆ ಹೇಳಿಕೆಯೊಂದನ್ನು ಕೊಟ್ಟಿದ್ರು. ಜನರು ಖಂಡಿತವಾಗಿಯೂ ನನ್ನ ತಂದೆಗೆ ಅಂದರೆ ನಿತೀಶ್ ಕುಮಾರ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ, ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತು ಅದನ್ನು ಮುಂದುವರಿಸ್ತಾರೆ ಅಂತ ಹೇಳಿದರು. ಇದೀಗ ನಿತೀಶ್ ಅವರು ರಾಜ್ಯ ರಾಜಕಾರಣದಿಂದ ನಿರ್ಗಮಿಸ್ತಾ ಇರೋ ಸಮಯದಲ್ಲಿ ಅವರನ್ನ ಬಿಹಾರ ರಾಜಕೀಯಕ್ಕೆ ಕರೆತರಲಾಗ್ತಾ ಇದೆ. ನಿಶಾಂತ್ ಕೂಡ ರಾಜಕೀಯ ಪ್ರವೇಶಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ವಂಶಾಡಳಿತವನ್ನ ಮುನ್ನಡೆಸೋದಕ್ಕೆ ಅವರು ಸಜ್ಜಾಗಿದ್ದಾರೆ. ಬಿಹಾರದ ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷಗಳ ಸಾಂಪ್ರದಾಯಿಕ ಬೆಂಬಲ ವರ್ಗ ಹೆಚ್ಚು ಸ್ಪರ್ಧಾತ್ಮಕ ರಾಜಕಾರಣಕ್ಕಿಂತ ಭಾವನಾತ್ಮಕವಾಗಿ ಸಂಪರ್ಕದ ಜೊತೆಗೆ ಬೆಸೆದುಕೊಂಡಿದೆ. ಹೀಗಾಗಿ
ಪಕ್ಷದಲ್ಲಿ ನಿತೀಶ್ ನಂತರದ ಸ್ಥಾನವನ್ನು ಅವರ ಮಗನೇ ಭರ್ತಿ ಮಾಡಬೇಕು ಅಂತ JDU ನಂಬ್ತಾ ಇದೆ. ನಿಶಾಂತ್ ರಾಜಕೀಯ ಪ್ರವೇಶ ವರ್ಷಗಳಿಂದ ನಿತೀಶ್ ಕುಮಾರ್ ಅವರ ಪರವಾಗಿ ನಿಂತಿರೋ ಕುರ್ಮಿ ಸಮುದಾಯ, ಹಿಂದುಳಿದ ವರ್ಗಗಳು ಹಾಗೂ ದಲಿತ ಸಮುದಾಯಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ JDU ನಾಯಕರು ಭಾವಿಸ್ತಾರೆ. ರಾಜ್ಯಸಭೆಗೆ ತೆರಳುತ್ತಾ ಇರೋ ನಿತೀಶ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲಿದ್ದಾರೆ. ಇದರಿಂದ ಮುಖ್ಯಮಂತ್ರಿ ಹುದ್ದೆ ಬಿಜೆಪಿ ಪಾಲಾಗುತ್ತೆ. ಸರ್ಕಾರದಲ್ಲಿ JDUಗೆ ಪ್ರಬಲ ಹುದ್ದೆ ಕೊಡೋ ಅಗತ್ಯ ಇರೋದ್ರಿಂದ ನಿಶಾಂತ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಸಿಗೋ ಸಾಧ್ಯತೆಯೂ ಇದೆ. ನಾಯಕತ್ವ ಬದಲಾವಣೆಯ ಸಂದರ್ಭದಲ್ಲಿ ನಿಶಾಂತ್ ಅವರನ್ನ ಸಕ್ರಿಯ ರಾಜಕೀಯಕ್ಕೆ ಪರಿಚಯಿಸೋದು ಸಾಂಸ್ಥಿಕ ಸ್ಥಿರತೆಯನ್ನ ಖಾತ್ರಿಪಡಿಸುತ್ತೆ. ಅವರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿನೂ ಕೂಡ ಹೊರಹೊಮ್ಮಬಹುದು ಅನ್ನೋ ಆಸೆ JDUನಲ್ಲಿದೆ. ಇನ್ನು ಮತ್ತೊಂದು ಸಂಗತಿ ಏನಂದ್ರೆ, ನಿಶಾಂತ್ ಅವರ ರಾಜಕೀಯ ಪ್ರವೇಶವನ್ನ ಬಿಹಾರದ ಪ್ರಮುಖ ವಿರೋಧ ಪಕ್ಷ RJD ಸಂಭ್ರಮ ಪಡ್ತಾ ಇದೆ ಮತ್ತು JDU ನಾಯಕರನ್ನ ಕಾಲಿಡಿತಾ ಇದೆ. ಯಾಕಂದ್ರೆ ಈ ಹಿಂದೆ RJD ನಾಯಕ ತೇಜಸ್ವಿ ಯಾದವ್ ಅವರು ರಾಜಕೀಯಕ್ಕೆ ಬಂದಾಗ ನಿತೀಶ್ ಕುಮಾರ್ ಅವರು ವಂಶಾಭಿಮಾನ ಮತ್ತು ವಂಶ ರಾಜಕಾರಣವನ್ನ ಟೀಕೆ ಮಾಡಿದ್ರು. ಇದೀಗ ನಿತೀಶ್ ಕುಮಾರ್ ಅವರು ಅದೇ ವಂಶಾಡಳಿತಕ್ಕೆ ಜೋತು ಬಿದ್ದಿದ್ದಾರೆ. ನಿತೀಶ್ರನ್ನ RJD ಹೀಗಾಗಿ ಕೆಣಕ್ತಾ ಇದೆ. ಇಷ್ಟೇ ಅಲ್ಲದೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಾಗಲೆಲ್ಲ ನಿಶಾಂತ್ ಅವರು ಸಂಕ್ಷಿಪ್ತವಾಗಿ ಮತ್ತು ನೇರವಾಗಿ ಮಾತನಾಡ್ತಾ ಇದ್ರು. ಎಂದಿಗೂ ಕೂಡ ಆಳವಾದ ರಾಜಕೀಯ ಪ್ರವೃತ್ತಿಯನ್ನು ಅವರು ಪ್ರದರ್ಶನ ಮಾಡಿಲ್ಲ. ರಾಜಕೀಯದಲ್ಲಿ ತಮಗೆ ಯಾವುದೇ ನಿರ್ದಿಷ್ಟ ಆಸಕ್ತಿ ಇಲ್ಲ ಅಂತ ಹೇಳ್ತಾ ಇದ್ರು. ಹೀಗಾಗಿ ರಾಜಕೀಯ ತಳಬುಡ ತಿಳಿದೇ ಇರೋ, ರಾಜಕೀಯದಲ್ಲಿ ಪಳಗದೇ ಇರೋ ನಿಶಾಂತ್ ಅವರು ಈಗ ಏಕಾಏಕಿ ರಾಜಕೀಯ ಪ್ರವೇಶ ಮಾಡ್ತಾ ಇರೋದು ಮತ್ತು ಅವರು ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಉನ್ನತ ಹುದ್ದೆಯನ್ನ ಪಡೆದುಕೊಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಅನುಭವ ಇಲ್ಲದೇ ಇರೋ ನಿಶಾಂತ್ ಅವರ ನೇತೃತ್ವದಲ್ಲಿ JDU ತನ್ನ ಪ್ರಭಾವವನ್ನು ಕಳೆದುಕೊಳ್ಳಬಹುದು. ಇದು ಬಿಜೆಪಿಗೂ ಕೂಡ ತೊಡಕುಂಟು ಮಾಡಬಹುದು. ಹೀಗಾಗಿ ಬಿಜೆಪಿ JDU ಕುರಿತು ಜನಾಭಿಪ್ರಾಯ ಬದಲಾಗಿ ಮುಂದಿನ ದಿನಗಳಲ್ಲಿ ತಮಗೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರ RJDಯಲ್ಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.